ಅಪ್ಪ ಅದ್ ಕೈಯಲ್ಲಿ ದಾಸವಾಳ ಇಟ್ಕೊಂಡಿದ್ಯಲ್ಲ, ಹಾಂ, ಅದು ಬ್ಲಡ್ ಶುಗರ್ ಕಡಿಮೆ ಮಾಡತ್ತೋ ಅಥವಾ ಡಯಾಬಿಟಿಸಿಗೆ ಒಳ್ಳೇದು? ಯಾ ಇದು ಎರಡು ಒಂದೇ ಥರ ಅನಿಸ್ಲಿಲ್ವ ನಿಂಗೆ ಕ್ವಶನು? ಅಂದರೆ ಬ್ಲಡ್ ಶುಗರ್ ಕಡಿಮೆ ಮಾಡೋದು ಅಥವಾ ನಿನ್ನ ಪ್ರಶ್ನೆ ಆ್ಯಂಟಿ ಡಯಾಬಿಟಿಕ್ ಅಂತ ಕೇಳ್ತಿದ್ಯಲ್ಲ, ಎರಡು ಒಂದೇ ಅನಿಸ್ಲಿಲ್ವ ನನಗೆ? ಅನಿಸ್ತು, ಹಂಗೆ ಅನಿಸ್ತು. ತುಂಬ ಜನಕ್ಕೆ ಹಂಗೆ ಅನಿಸುತ್ತೆ. ಯಾಕಂದರೆ ಇದೇನಿದು ವಿಚಿತ್ರ ಕ್ವಶನ್ ಕೇಳ್ತಿದ್ದಾರಲ್ಲ ಅಂತ. ಅಂದರೆ ಈಗ ಇಂಗ್ಲೀಷ್ ಮೆಡಿಸಿನಲ್ಲಿ ಏನಪ್ಪ, ಓರಲ್ ಹೈಪೋಗ್ಲೈಸೆಮಿಕ್ ಏಜೆಂಟ್ ಅಂದರೆ ಬ್ಲಡ್ಡಲ್ಲಿ ಶುಗರ್ ಮಾತ್ರ ಕಡಿಮೆ ಮಾಡೋವಂಥ, ನಿಯಂತ್ರಣ ಮಾಡೋಂಥ ಮಾತ್ರೆಗಳಿದಾವೆ. ಆಯುರ್ವೇದದಲ್ಲಿ ಎಂಟೈರ್ ಡಯಾಬಿಟಿಸ್ನ ನಿಯಂತ್ರಣದಲ್ಲಿ ಇಟ್ಕೊಳೋವಂಥದ್ದು. ಡಯಾಬಿಟಿಸ್ ಅಂತ ಹೇಳಿದ್ರೆ ಬರೀ ಬ್ಲಡ್ ಶುಗರ್ ಜಾಸ್ತಿ ಕಡಿಮೆ ಅಷ್ಟೇ ಅಲ್ಲ. ನಾನು ಪ್ರತಿ ಸಲ ಹೇಳ್ತಿರ್ತೀನಿ ವಿಡಿಯೋದಲ್ಲಿ, ಅಲ್ವಾ? ಬರೀ ಬ್ಲಡ್ ಶುಗರ್ ಜಾಸ್ತಿ ಕಡಿಮೆ ಅಷ್ಟೇ ಅಲ್ಲ, ಬ್ಲಡ್ ಶುಗರೂ ಜಾಸ್ತಿ ಆಗುತ್ತೆ, ಜೊತೆಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಲ್ಲ, ಫ್ರೀ ರ್ಯಾಡಿಕಲ್ ಜಾಸ್ತಿ ರಿಲೀಸ್ ಆಗ್ತಿರುತ್ತೆ ಬಾಡಿನಲ್ಲಿ, ಅದು ಕೂಡ ಜಾಸ್ತಿ ಮಾಡ್ತಾ ಬರುತ್ತೆ. ಮತ್ತು ಗ್ಲೈಕೇಷನ್ ಪ್ರೋಸೆಸ್ ಆಗಿಬಿಟ್ಟು ಒಳಗಡೆ ಉರಿಯೂತ ಅಂದರೆ ಇನ್ಫ್ಲಮೇಷನ್ ಜಾಸ್ತಿ ಮಾಡ್ತಾ ಬರ್ತಿರುತ್ತೆ ಪ್ರತಿಯೊಂದು ಅಂಗಾಂಗಗಳಿಗೆ, ಅಲ್ವಾ? ನಾಲ್ಕನೇದು ವೆರಿ ಇಂಪಾರ್ಟೆಂಟು, ಸಣ್ಣ ರಕ್ತನಾಳದಿಂದ ಹಿಡಿದು ದೊಡ್ಡ ರಕ್ತನಾಳಗಳು ಕೂಡ ಡ್ಯಾಮೇಜ್ ಮಾಡ್ತಾ ಬರ್ತಿರ್ತಾವೆ. ಯಾವುದು? ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಲಿ, ಇನ್ಫ್ಲಮೇಷನ್ ಆಗಲಿ, ಇದೆಲ್ಲ ಸೇರಿಕೊಂಡು. ಅದಕ್ಕೆ ಬರೀ ಬ್ಲಡ್ ಶುಗರ್ ಕಡಿಮೆ ಮಾಡೋಕ್ಕೆ ಅಷ್ಟೇ ಅಲ್ಲ ಈ ದಾಸವಾಳ ಇರೋದು, ಟೋಟಲ್ ಈ ನಾಲ್ಕನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳುತ್ತೆ. ಹೆಂಗಪ್ಪ ಇದು ನಿಯಂತ್ರಣದಲ್ಲಿ ಇಟ್ಕೊಳುತ್ತೆ? ಇದರಲ್ಲಿ ಆ್ಯಂಥೋಸೈನೆನ್ಸ್ ಇದೆ, ಅಂದರೆ ಒಂದು ಕೆಮಿಕಲ್ ಕಾಂಪೌಂಡ್, ಅದು ಆ್ಯಕ್ಟಿವ್ ಪ್ರಿನ್ಸಿಪಲ್ಸ್ ಇದೆ. ಒಂದು ಪಾಲಿಫಿನಾಲ್ಸ್, ಎರಡನೇದು ಆ್ಯಂಥೋಸೈನಿನ್ಸ್. ಇದು ಪೊಟೆಂಟ್ ಆ್ಯಂಟಿ ಆಕ್ಸಿಡೆಂಟ್ ಥರ ಕೆಲಸ ಮಾಡುತ್ತೆ. ಏನಿದೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳಿದ್ರೆ, ಈ ಫ್ರೀ ರ್ಯಾಡಿಕಲ್ಸ್ ರಿಲೀಸ್ ಆಗ್ತಿರುತ್ತೆ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗಿ ಅವಾಗೇ ನಿಮಗೆ ರಿಂಕಲ್ಸ್ ಬರೋದು, ಸುಸ್ತಾಗೋದು, ಆಯಾಸ ಆಗೋದು, ಏಜ್ ಆಗ್ತಾ ಹೋಗೋದು, ಕೂದಲು ಬರೋದು, ಪ್ರತಿಯೊಂದನ್ನು ಡ್ಯಾಮೇಜ್ ಮಾಡುವಂಥದ್ದು ಫ್ರೀ ರ್ಯಾಡಿಕಲ್ಸ್. ಈ ಫ್ರೀ ರ್ಯಾಡಿಕಲ್ಸ್ನ ಕಡಿಮೆ ಮಾಡಲಿಕ್ಕೆ ಪೊಟೆನ್ಷಿಯಲಿಟಿ ಇರೋದಂತ ಹೇಳಿದ್ರೆ ಈ ಕೆಂಪು ದಾಸವಾಳ. ಆಯುರ್ವೇದದಲ್ಲಿ ಇದಕ್ಕೆ ಕಷಾಯ ಮತ್ತು ತಿಕ್ತರಸ ಪ್ರಾಮುಖ್ಯತೆ ಹೊಂದಿದೆ ಅಂತ ಹೇಳ್ತಾರೆ. ಆಯುರ್ವೇದ ಪ್ರಕಾರ ಕಟುತಿಕ್ತ ಕಷಾಯ ದ್ರವ್ಯಾಣಿ ಪ್ರಮೇಹೇಶು ಪ್ರಶಸ್ತತೆ ಅಂತ ಕರೀತಾರೆ. ಅಂದರೆ ಈ ಕಟು ತಿಕ್ತ ಕಷಾಯ ರಸಗಳೇನಿದಾವಲ್ಲ, ಈ ಮೂರು ರಸಗಳು ಪ್ರಮೇಹದಲ್ಲಿ ಅಂದರೆ ಡಯಾಬಿಟಿಸ್ನಲ್ಲಿ ಪ್ರಶಸ್ತವಾದ ರಸಗಳು ಅಂತೇಳಿ. ಇದರಲ್ಲಿ ಪೊಟೆಂಟಾಗಿ ಕಷಾಯ ತಿಕ್ತ ರಸ ಇದೆ. ಓಕೆ, ಹಾಗಾಗಿ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪೊಟೆಂಟ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿಬೋದು, ರೈಟ್? ಅದೇ ಥರ ಸಣ್ಣ ಸಣ್ಣ ರಕ್ತನಾಳದಿಂದ ದೊಡ್ಡ ರಕ್ತನಾಳನ್ನು ಕೂಡ ಪ್ರೊಟೆಕ್ಷನ್ ಮಾಡ್ತಾ ಬರುತ್ತೆ. ಜೊತೆಗೆ ಆಕ್ಸಿಡೇಟಿವ್ ಸ್ಟ್ರೆಸ್ನ ತುಂಬಾ ಕಡಿಮೆ ಮಾಡುತ್ತೆ. ಪ್ಲಸ್ ಇನ್ಫ್ಲಮೇಷನ್ ಅಂತ ಕರಿತೀವಲ್ಲ, ಅದು ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ಆದ್ದರಿಂದ ಯಾರ್ಯಾರಿಗೆ ಕೆಂಪು ದಾಸವಾಳ ಸಿಗುತ್ತಲ್ಲ, ಅವತ್ತಿನ ದಿವಸ ಏನು ಮಾಡಿ, ಇದನ್ನು ತೆಗೆದುಬಿಟ್ಟು ಈ ಥರ ಹಿಂಗೆ ತೆಗೆದುಬಿಟ್ಟು ಅಟ್ಲೀಸ್ಟ್ ಪೆಟಲ್ಸ್ಗಳನ್ನ ಸಪ್ರೇಟ್ ಮಾಡಿ ಅದನ್ನು 1 ಲೋಟ ನೀರಲ್ಲಿ 200 ml ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ ಮೇಲೆ ಅದು ಕಲರೆಲ್ಲ ಬಿಡ್ಕೊಳುತ್ತೆ, ಆ್ಯಂಥೋಸೈನಿನ್ಸ್ನೆಲ್ಲ ಬಿಡ್ಕೊಳುತ್ತೆ. ಆವಾಗ ಅದನ್ನು ಸೋಸ್ಕೊಂಡು ಕುಡಿಬೇಕು. ಅದು ಬೆಳಗ್ಗೆ ಖಾಲಿ ಹೊಟ್ಟೆಲ್ಲೇ ಕುಡಿಬೇಕಾಗತ್ತೆ. ಅಟ್ಲೀಸ್ಟ್ ದಿನ ಮಾಡಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ಯಾವಾಗಾದ್ರೂ ಅಪರೂಪಕ್ಕೊಂದ್ಸಲನಾದರೂ ಮಾಡಿರಲ್ವಾ, ಅಲ್ವಾ? ಓಕೆ, ಈಗ ಗೊತ್ತಾಯ್ತಾ ಓರಲ್ ಹೈಪೋಗ್ಲೈಸೆಮಿಕ್ ಏಜೆಂಟ್ ಮತ್ತು ಆ್ಯಂಟಿ ಡಯಾಬಿಟಿಕ್.